ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ಪ್ರತಿದಿನ ನಮ್ಮ ದುನಿಯಾ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಆ ಕುರಿತಂತೆ ತಜ್ಞರ ಜೊತೆ ವಿಸ್ತೃತ ಚರ್ಚೆಯನ್ನು ಮಾಡ್ತೀವಿ. ಕೆಲವು ಸರ್ತಿ ಮಾಹಿತಿ ಕೊಡ್ತೀವಿ, ಕೆಲವು ಸರ್ತಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಇವತ್ತು ಕೂಡ ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಬೆಳೆವ ಸಿರಿಯನ್ನು ಮೊಳಕೆಯಲ್ಲೇ ನೋಡು ಅಂತಕ್ಕಂಥ ಒಂದು ಮಾತಿದೆ. ಮುಂದೊಂದು ದಿನ ತಾನು ಅತ್ಯುತ್ತಮ ಗಾಯಕಿ ಆಗಬಹುದು ಅನ್ನೋದನ್ನು ಈಕೆ ತನ್ನ 10ನೇ ವಯಸ್ಸಿನಲ್ಲೇ ಜಗತ್ತಿಗೆ ತೋರಿಸಿದ್ಲು. ಆದರೆ ಅದು ಯಾರು ಕಣ್ಬಿತ್ತೋ ಏನೋ, ಈಕೆ ಬಗ್ಗೆ ಅನೇಕರು ಇಲ್ಲ ಸಲ್ಲದ ಮಾತುಗಳನ್ನು, ಸುಳ್ಳು ವಿಚಾರಗಳನ್ನು ಹೇಳಿ ಈಕೆಯ ಭವಿಷ್ಯಕ್ಕೆ ಮುಳ್ಳಾಗ್ಬಿಟ್ರು. ಏನಿದು ವಿಚಾರ ಅಂತ ನಿಮಗೆ ಕುತೂಹಲ ಆಗ್ತಾ ಇರಬಹುದಲ್ಲ. ಇದೇ ಇವತ್ತಿನ ವಿಶೇಷ ಗೌತಮಿ ಅಲೈವ್. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಈ ಹಾಡನ್ನು ನೀವೆಲ್ಲರೂ ಕೇಳಿರ್ತೀರ. ಇವತ್ತಿಗೂ ಕೂಡ ಎಷ್ಟೋ ಜನಗಳ ಮೊಬೈಲ್ನಲ್ಲಿ ಇದು ರಿಂಗ್ ಟೋನ್ ಆಗಿದೆ, ಎಷ್ಟೋ ಜನಗಳ ಕಾಲರ್ ಟ್ಯೂನ್ ಕೂಡ ಆಗಿದೆ. ಯಾರು ಈ ಪುಟ್ಟ ಪೋರಿ ಇಷ್ಟು ಸುಶ್ರಾವ್ಯವಾಗಿ ಹಾಡಿರೋದು, ಇಷ್ಟು ಸ್ಪಷ್ಟವಾಗಿ ಹಾಡಿರೋದು ಅಂತ ನೀವೆಲ್ಲ ಅಂದ್ಕೊಂಡಿರ್ತೀರ. ಹೌದು, ಆ ಪುಟ್ಟ ಪೋರಿಯ ಹೆಸರು ಗೌತಮಿ. ಆದರೆ ಈಗ ಆಕೆ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ. ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ಅಪಾರ ಸಾಧನೆಯ ಸಂಗೀತ ಸಾಧನೆಯನ್ನು ಮೆರೆದಂತಹ ಹುಡುಗಿ ಈಕೆ. ಆದರೆ ಈಕೆಯ ಸಂಗೀತ ಸಾಧನೆಯನ್ನು ಸಹಿಸಲಾರದ ಕೆಲವರು ಈಕೆಯ ಬಗ್ಗೆ ಅಪಪ್ರಚಾರ ಮಾಡಿ ಗೌತಮಿ ಬದುಕೇ ಇಲ್ಲ ಅಂತಕ್ಕಂಥ ಸುದ್ದಿಯನ್ನು ಹಬ್ಬಿಸ್ಪಟ್ಟಿದ್ರು. ಏನಿದು ಕಥೆ? ಈ ರಿಪೋರ್ಟ್ ನೋಡಿ. ಮುದ್ದಾದ ಮುಖ, ಮೊಗದಲ್ಲಿ ಒಂದಷ್ಟು ನಗೆ. ಈಕೆಯ ಹೆಸರು ಗೌತಮಿ. ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಈ ಯುವತಿ ಜೀವಂತವಾಗಿ ಕುಳಿತಿದ್ದಾಳೆ. ಆದ್ರೆ ಈ ಯುವತಿ ಹಿಂದೆ ಕಹಿಯಾದ ಕಥೆ ಇದೆ, ಹೇಳಿಕೊಳ್ಳಲಾಗದ ವ್ಯಥೆ ಇದೆ. ಹೌದು, ಪ್ರಪಂಚದ ಕೆಲ ಜನರ ಕಣ್ಣಲ್ಲಿ ಈಕೆ ಜೀವಂತವಾಗಿಲ್ಲ. 2 ವರ್ಷದ ಹಿಂದೆಯೇ ಸತ್ತು ಹೋಗಿದ್ದಾಳೆ. ಈ ಹಾಡು ಹಕ್ಕಿಯ ಕೊರಳನ್ನ ಹಿಸುಕಿದವರಾರು? ಇದು ವಿಕೃತಿಯೋ ಅಸೂಯೆಯೋ? ಹಾಗಾದ್ರೆ ಈ ಯುವತಿ ಯಾರು, ಈಕೆಯ ಹಿನ್ನೆಲೆ ಏನು ಅನ್ನೋದನ್ನ ತಿಳಿದುಕೊಳ್ಳುವ ಕುತೂಹಲ ನಿಮ್ಗೂ ಇರಬೇಕು. ಅದಕ್ಕೂ ಮುಂಚೆ ನೀವು ಈ ಜಯ ಜನಾರ್ದನ ಹಾಡನ್ನ ಕೇಳಲೇಬೇಕು. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಈ ಸುಮಧುರ ಕಂಠ ಗೌತಮಿಯದ್ದು. ಒಮ್ಮೆ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ಇದು ಎಲ್ಲೆಡೆ ಚಿರಪರಿಚಿತವಾಗಿರೋ ಭಕ್ತಿಗೀತೆ. ಈ ಗೀತೆಯನ್ನ ಗೌತಮಿ ತನ್ನ 3ನೇ ವಯಸ್ಸಿನಲ್ಲಿ ಹಾಡಿದ್ದು. ಈಕೆ ಮೂಲತಃ ಮಂಗಳೂರಿನ ಪೋರಿ. ಆದ್ರೆ ಈ ಜಯ ಜನಾರ್ದನ ಹಾಡು ಹಾಡಿದ ಪೋರಿ ಸತ್ತು ಹೋಗಿದ್ದಾಳೆ ಅಂತ ಯಾರೋ ಸುದ್ದಿ ಹಬ್ಬಿಸಿದ್ದಾರೆ. ಖಾಸಗಿ ವಾಹಿನಿಯಲ್ಲೂ ಯಾರೋ ಮಹಾನುಭಾವರು ಇದಕ್ಕೆ ಇಂಬು ಕೊಟ್ಟಿದ್ದಾರೆ. ಇದೇನು ಸುಶ್ರಾವ್ಯ ಕಂಠವನ್ನ ಹಿಸುಕಿ ಹಾಕುವ ಪ್ರಯತ್ನನ? ಆದ್ರೆ ಒಂದಂತೂ ಸತ್ಯ, ಜಯ ಜನಾರ್ದನ ಹಾಡು ಹಾಡಿದ ಗೌತಮಿ ಜೀವಂತವಾಗಿದ್ದಾಳೆ, ನಿಮ್ಮ ಕಣ್ಣ ಮುಂದೆ ಇದ್ದಾಳೆ. ಕೃಷ್ಣ ಮುಕ್ತಿದಾಯಕ ವಿಮಲ ಪಾಲಕ ಕೃಷ್ಣ ವಲ್ಲಭಿ. ಯೋಗೇಶ್ ಶಾನ್ಭೋಗನಹಳ್ಳಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸೊ ವಿಷಯ ಏನು ಅಂತ ಗೊತ್ತಾಯ್ತಲ್ವಾ? ಗೌತಮಿ ಇಸ್ ಅಲೈವ್. ಗೌತಮಿ ಬದುಕಿದ್ದಾಳೆ. ಈಗ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾಳೆ. ಬನ್ನಿ ಹಾಗಾದರೆ ಗೌತಮಿ ಜೊತೆ ಮಾತಾಡೋಣ. ಇಡೀ ಪ್ರಕರಣದ ನಿಜ ಸ್ವರೂಪ ಏನು ಅಂತ ಆಕೆಯಿಂದ ತಿಳ್ಕೊಳ್ಳೋಣ. ಆಕೆ ಜೊತೆ ಆಕೆಯ ತಾಯಿ ರೂಪಾಮೂರ್ತಿ ಅವರು ಕೂಡ ಇದ್ದಾರೆ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಓಕೆ ಗೌತಮಿ, ನಿಮ್ಮಿಂದನೇ ಆರಂಭ ಮಾಡೋದಾದರೆ ಏನಿದು ಪ್ರಕರಣ? ಯಾಕೆ ಈ ಥರ ಆಯಿತು? ಯಾರು ಇದನ್ನು ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದು? ಏನು ವಿಷಯ? ಆ್ಯಕ್ಚುಲಿ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ಈ ಹಾಡು ಹಾಡಿದ್ದು, ಗೋಟೂರಿ ಅಂಕಲ್ ಕರೆಸಿ ಹಾಡಿಸಿದ್ದು. ಅದಾದಮೇಲೆ ಅಷ್ಟು ಪಾಪ್ಯುಲಾರಿಟಿ ಸಿಕ್ಕಿರಲಿಲ್ಲ ಆ ಹಾಡಿಗೆ ಅವಾಗ ರಿಲೀಸ್ ಆದಾಗ. ಆಮೇಲೆ ಬರ್ತಾ 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 ಫ್ರಮ್ 2 years ತುಂಬ ಪಾಪ್ಯುಲಾರಿಟಿ ತೊಗೊಂಡಿದೆ ಸಾಂಗು. ಹಾಗೆ ಆಗ್ತಾ 2 yearsಯಿಂದ ಯಾರು ಹಬ್ಬಿಸ್ತಾ ಇದ್ದಾರೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಸ್ಪೆಸಿಫೈ ಮಾಡೋಕ್ಕಾಗಲ್ಲ ನೇಮು. ಸೊ ಅದು ಹಂಗಾಗಿದೆ, ಏನು ಅಂತ ಗೊತ್ತಿಲ್ಲ. ಓಕೆ, ಒಟ್ಟಾರೆ ವಿಚಾರ ಅಂತಂದರೆ
ಕೆಲವರು ಹಬ್ಸಿರೋ ಪ್ರಕಾರ ಗೌತಮಿ ಬದುಕಿಲ್ಲ, ಗೌತಮಿ ಸತ್ತೋಗಿದ್ದಾಳೆ ಅಂತಕ್ಕಂಥ ವಿಚಾರಗಳು ಕೆಲವರೆಲ್ಲ ಹೇಳಿರ್ತಕ್ಕಂಥದ್ದು. ಕೆಲವು ಮಾಧ್ಯಮಗಳಲ್ಲಿ ಕೂಡ ಕೆಲವರು ಅದನ್ನು ಕೋಟ್ ಮಾಡಿದ್ದಾರೆ. ಗೌತಮಿ ಈ ಹಾಡನ್ನು ಹಾಕಿ, ಜಯ ಜನಾರ್ದನ ಹಾಡನ್ನು ಹಾಕಿ, ಪಾಪ ಈ ಹಾಡನ್ನು ಹಾಡಿದಂತಹ ಹಾಡುಗಾರ್ತಿ ಬದುಕಿಲ್ಲ ಅಂತಕ್ಕಂಥದ್ದು. ಓಕೆ, ಇದು ನೀವೇನು ಹೇಳ್ತೀರಾ ರೂಪಾ ಅವರೇ? ಏನು ಗೊತ್ತಾ ಸರ್, ಅದು ಆ್ಯಕ್ಚುಲಿ ಚಿಕ್ಕ ಮಗುವಿಂದನೂ ಈ ಮ್ಯೂಸಿಕ್ ಜರ್ನಿ ತುಂಬ ಕಷ್ಟಪಟ್ಟು ನನ್ನ ಮಗಳನ್ನ ಇಲ್ಲಿ ತನಕ ಕರ್ಕೊಂಬಂದಿದ್ದೀನಿ. ಒಂದೊಂದು ಹಂತದಲ್ಲೂ ಮೂಲ ಕಾರಣ ದೊಡ್ಡವರು ಮಂಜುಳಾ ಮೇಡಮ್ನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ಈ ಸುವರ್ಣ ನಿಮ್ಮ ನ್ಯೂಸ್ ಚಾನಲ್ಗೆ ಇಲ್ಲಿ ತನಕ ಬರೋದಕ್ಕೆ ನನಗೆ ತುಂಬ ಎಂಕರೇಜ್ ಮಾಡಿದಂಥ ಉಮೇಶ್ ಬಣ್ಕರ್ ಸಾರು ಮತ್ತು ನನ್ನ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ ಆದಂಥ ಗುಬ್ಬಿ ನಟರಾಜ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಓಕೆ, ಈಗ ರೂಪಾ ಅವರೇ, ಗೌತಮಿ ಅವರು ಬದುಕಿಲ್ಲ ಅಂತ ಈ ಸುದ್ದಿ ಹಬ್ಬಿದ್ದು ಸುಮಾರು ಎಷ್ಟು ವರ್ಷಗಳ ಹಿಂದೆ? 2 ವರ್ಷದಿಂದ ಬರ್ತಾ ಇದೆ ಸರ್. ಯಾವಾಗ ನಿಮಗೆ ಫಸ್ಟ್ ಹೇಳಿದ್ದು? ಫಸ್ಟ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಇಬ್ರು, ಮಲಯಾಳಿ ಹುಡುಗಿ ಇವಳು ಸತ್ತೋಗಿದ್ದಾಳೆ ಅಂತ ಹೇಳಿದ್ರಲ್ಲೇ ಅಂದ್ರು. ಆಮೇಲೆ ಕೆಲವರು ಚೆನ್ನೈಗೆ ಹೋಗಿದ್ರು, ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಅಂತ ಅಲ್ಲಿ ಹಾಡ್ ಹಾಕಿದ್ರಂತೆ. ಈ ಹುಡುಗಿ ಯಾರೋ ಮೈಕಲ್ಲಿ ಹೇಳ್ತಾ ಇರೋದು ನೋಡ್ಬಿಟ್ಟು ಈ ಹಾಡು ಹಾಕಿರೋ ಹುಡುಗಿನ ನಾವು ನೆನ್ಸ್ಕೊಂಡಿದೀವಿ, ಇವರು ಹೋಗ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಚೆನ್ನೈಯಿಂದ ನಮ್ಮನೆ ಪುರೋಹಿತರು ಬಂದು ಹೇಳಿದ್ರು, ನಿಮ್ಮ ಮಗಳಲ್ವಾ ಹಾಡಿರೋದು ಇದನ್ನ, ಮತ್ತೆ ಅಲ್ಲಿ ಯಾರೋ ಹುಡುಗಿ ಈ ಹಾಡನ್ನ ಸ್ಟೇಜ್ ಮೇಲೆ ಹಾಡ್ಬಿಟ್ಟು ಲೈವ್ ಪ್ರೋಗ್ರಾಮ್ ಅಲ್ಲಿ ಹಾಡ್ಬಿಟ್ಟು ಇದು ಈ ಮಗು ನಿಜವಾಗ್ಲೂ ಹಾಡಿರೋ ಮಗು ಮಲಯಾಳಿ ಹುಡುಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ ಅಂತ. ಬಟ್ ಯಾಕೆ ಈ ತರ ವ್ಯವಸ್ಥಿತವಾಗಿ ಪ್ರಚಾರ ಆಗ್ತಿದೆ ಅಥವಾ ಕನ್ಫ್ಯೂಷನ್ ಅಲ್ಲಿ ಈ ತರ ಆಗ್ತಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಗೌತಮಿ, ಈಗ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ನಲ್ಲಿ ಇದ್ದಾಗ ನಿಮ್ ಕಿವಿಗೆ ಏನಾದ್ರು ಬಿದ್ದಿತ್ತಾ ಈ ತರ? ಇಲ್ಲ, ಸ್ಕೂಲಿಂದ ಏನೂ ಅಷ್ಟೊಂದು ಇದು ಬರಲಿಲ್ಲ. ಕಾಲೇಜ್ ಡೇಸ್ ಅಂದರೆ ಅದೇ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಹೇಳ್ತಾ ಇದ್ರು. ನನ್ನ ಫ್ರೆಂಡ್ ರಶ್ಮಿ ಅಂತ ಇದ್ದಾಳೆ, ಅವಳು ಅಕ್ಕನ ಫ್ರೆಂಡ್ಸ್ಗೆಲ್ಲ ಹೇಳಿದ್ಲು ಈ ಥರ ನಮ್ಮ ಕ್ಲಾಸಲ್ಲಿ ಒಬ್ಳು ಸಿಂಗರ್ ಇದ್ದಾಳೆ, ಪ್ಲೇಬ್ಯಾಕ್ ಸಿಂಗರ್ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ಲು. ಅವ್ರು ಬಂದು ಹೇಳಿದ್ರಂತೆ, ಇಲ್ಲ ನಮಗೆ ನ್ಯೂಸ್ ಬಂತು ಈ ಥರ ಅವಳು ಸತ್ತೋಗಿದ್ದಾಳೆ ಅಂತ. ಸೊ ಕಾಲೇಜಿಗೆ ದಿನ ಬರ್ತಾ ಇದ್ದಾಳ ಅಂತ ಅವ್ರ ಹತ್ರ ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಸೊ ಮೊನ್ನೆ ಬಂದು ಎಲ್ಲರೂ ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ಸ್ಕೊಂಡು ಹೋದ್ರು ನನ್ನ ಕಾಲೇಜ್ ಹತ್ರ. ಅಲ್ಲ, ಅಥವಾ ಕೆಲವರು ಈಗ ಈಕೆ ಹಾಡು ಹೇಳಿದ್ದಂತಹ ಸಂದರ್ಭ ಅಂದರೆ 10ನೇ ವಯಸ್ಸಿನಲ್ಲಿ ಹೇಳಿದ್ದು, ಈಗ ಇತ್ತೀಚಿನ ದಿವಸಗಳಲ್ಲಿ ಗೌತಮಿನೇ ಆ ಹಾಡು ಹೇಳಿದ್ದಾರೆ ಅಂತಲೇ ನಂಬೋ ಸ್ಥಿತಿನಲ್ಲಿ ಕೆಲವರು ಇಲ್ವಾ ಅಂತ? ಇರ್ಬೋದೇನೋ ಸರ್, ಯಾಕಂದ್ರೆ ಈ ತರ ಇಷ್ಟೊಂದು ವ್ಯವಸ್ಥಿತವಾಗಿ ಕನ್ಫ್ಯೂಷನ್ ಅಲ್ಲೋ ಯಾವ ತರ ಹೇಳಿದಾರೆ ಅಂತ ಗೊತ್ತಿಲ್ಲ. ಈ ತರ ಹಬ್ಬಿಸ್ತಾ ಇರುವಾಗ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ, ಇಲ್ಲ ಇದು ನನ್ನ ಮಗಳೇ ಹಾಡಿರೋದು ಅಂತ ಸಿಡಿ ತಗೊಂಡು ಹೋಗಿ ಫೋಟೋ ತೋರಿಸಿ ಹೇಳೋ ಮಟ್ಟಕ್ಕೆ ಪ್ರಚಾರ ಆಗ್ಬಿಟ್ಟಿದೆ. ಅದು ನನಗೆ ತುಂಬಾ ದುಃಖ ಆಗ್ತಾ ಇದೆ. ಒಂದು ಖುಷಿ ವಿಚಾರ ಏನಂತಂದ್ರೆ, ಈಗ ನಾವು ನಾಡಿನ ಜನತೆ ಈ ಹಾಡನ್ನ ಕೇಳಿದವರೇ ಇಲ್ಲ, ಸೊ ಆ ಜನಗಳಿಗೆ ನಾವು ಒಂದು ಸಂದೇಶವನ್ನ ಕೊಡ್ತಾ ಇದೀವಿ, ಗೌತಮಿ ಸಲೈವ್ ಅಂತಂದ್ಬಿಟ್ಟು. ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ಸಂತೋಷವಾದ ಖುಷಿಯಾದಂತಹ ವಿಚಾರ. ಆ ಖುಷಿಯ ಜೊತೆಗೆ ಡಬಲ್ ಧಮಾಕ, ಈಗ ಗೌತಮಿಯಿಂದ ಅದೇ ಹಾಡನ್ನ ಮತ್ತೊಂದು ಸರ್ತಿ ಹಾಡಿಸ್ಕೊಳ್ಳೋಣ ಅಂತ. ಗೌತಮಿ, ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರಜೇಕ್ಷಣ, ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಸೃಜನ ಬಾಂಧವ ಕೃಷ್ಣ ಸುಂದರಾಕೃತಿ, ಮದನ ಕೋಮಲ ಕೃಷ್ಣ ಮಾಧವ ಹರಿ, ವಸುಮತಿ ಪತಿ ಕೃಷ್ಣ ವಾಸವಾನುಜ, ವರಗುಣಾಕರ ಕೃಷ್ಣ ವೈಷ್ಣವಾಕೃತಿ, ಸುರುಚಿರಾನನ ಕೃಷ್ಣ ಶೌರ್ಯವಾರಿದೆ, ಮುರಹರ ವಿಭೋ ಕೃಷ್ಣ ಮುಕ್ತಿದಾಯಕ, ವಿಮಲ ಪಾಲಕ ಕೃಷ್ಣ ವಲ್ಲಭೀಪತಿ, ಕಮಲಲೋಚನ ಕೃಷ್ಣ ಕಾಮ್ಯದಾಯಕ. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಈಗ ಒಂದು 2 ರೀತಿಯಲ್ಲಿ ಖುಷಿಯಾಗಿರ್ತಕ್ಕಂಥದ್ದು, ಒಂದು ಗೌತಮಿ ಸಲೈವ್ ಮತ್ತು ಗೌತಮಿ ಹಾಡು ಹೇಳಿರ್ತಕ್ಕಂಥದ್ದು ಇರಲಿ. ಈಗ ವಿಚಾರ ಏನು ಅಂತ ಗೊತ್ತಾಯ್ತು ರೂಪಾ ಅವರೇ, ಯಾವ ರೀತಿಯಲ್ಲಿ ಇದು ಪಬ್ಲಿಸಿಟಿ ಪಡ್ಕೊಳ್ತು, ಯಾಕೆ ಅಂತಂದ್ಬಿಟ್ಟು. ಈಗ ಕಾರಣಗಳನ್ನ ಹುಡುಕ್ತಾ ಹೋದರೆ ಹಲವಾರು ಕಾರಣಗಳು. ಈಗ ವೃತ್ತಿ ಮಾತ್ಸರ್ಯ ಅಂತ ಒಂದು ವಿಚಾರ ಬರುತ್ತೆ. ಯಾವುದೇ ಫೀಲ್ಡ್ನಲ್ಲಿ ಹೋದರೂ ಕೂಡ ಈ ವೃತ್ತಿ ಮಾತ್ಸರ್ಯ ಅಂತಕ್ಕಂಥದ್ದು ನಾನು ಪ್ರತಿಯೊಂದು ಆಯಾಮಗಳಲ್ಲೂ ನಾವು ಯೋಚನೆ ಮಾಡಬೇಕು. ಒಂದು ವೇಳೆ ಇದು ವೃತ್ತಿ ಮಾತ್ಸರ್ಯ ಅನ್ನೋದೇ ಆದರೆ 10ನೇ ವಯಸ್ಸಿನಲ್ಲಿ ಹಾಡಿದಂತಹ ಒಂದು ಹಾಡು ಇಷ್ಟು ಪಾಪ್ಯುಲಾರಿಟಿ ಪಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗೌತಮಿಯನ್ನು ತುಳಿಬೇಕು, ಗೌತಮಿ ಬೆಳೆಯೋದಕ್ಕೆ ಬಿಡಬಾರದು ಅಂತಕ್ಕಂಥ ಉದ್ದೇಶದಿಂದ ಯಾರಾದರೂ ಈ ರೀತಿಯಂತಹ ಸುದ್ದಿಯನ್ನು ಹಬ್ಬಿಸಿದ್ದಿರಬಹುದಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಇರ್ಬೋದು ಸರ್, ಹೇಳೋಕ್ಕಾಗಲ್ಲ. ಯಾಕಂದರೆ
ಮನೋಹರ್ ಸರ್ ಬಂದು ಕೇಳಿದಾಗ, ಯಾಕಂದರೆ ಇದರಲ್ಲಿ ಛಾಯಾ ಮೇಡಮು ಜೊತೆನಲ್ಲಿ ಹಾಡಿದ್ದು ಆ್ಯಕ್ಚುಲಿ ಸಿ ಡಿಲಿ. ಅಂದ್ರೆ ಇವರು ಆ ಹಾಡ ಜಯ ಜನಾರ್ದನ ಹೇಳಿದಂತಹ ಬಾಬಾ ಕೃಷ್ಣ ಆಲ್ಬಮ್ ಅಲ್ಲಿ ಬಿ ಆರ್ ಛಾಯಾ ಮೇಡಮ್ ಅವರು ಹಾಡಿದ್ದಾರೆ. ಅವ್ರ ಜೊತೆಗೆ ಹಾಡಿದ್ರಲ್ಲ ಅಂತ ಮನೋಹರ್ ಸರ್ ಕೇಳಿದ್ರಂತೆ, ಈ ಮಗು ನಿಮ್ಗೆ ಗೊತ್ತಮ್ಮ ಅಂತ. ಅವರು ಆಕ್ಚುಲಿ ಶಿ ಇಸ್ ವೆರಿ ಕ್ಲೋಸ್ ಟು ಅವರ್ ಫ್ಯಾಮಿಲಿ. ಒಂದು ಕಾಲದಲ್ಲಿ ಆಕೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಎಂಕರೇಜ್ ಮಾಡಿರೋದ್ರಲ್ಲಿ ಅವರು ಒಬ್ರು. ಬಟ್ ಅವ್ರಿಗೂ ಕನ್ಫ್ಯೂಷನ್ ಆಗ್ಬಿಟ್ಟು, ಇಲ್ಲ ಅದು ಮಲಯಾಳಿ ಹುಡುಗಿ ಹಾಡಿರೋದು ಅಂತ ಅವ್ರಿಗೂ ಸಹ ಕನ್ಫ್ಯೂಷನ್ ಆಗಿ ಹೇಳಿದ್ರಂತೆ. ಈ ಮಟ್ಟಕ್ಕೆ ಜೊತೆಗೆ ಹಾಡಿರೋರ್ಗೂ ಕನ್ಫ್ಯೂಷನ್ ಆಗಿದೆ ಅಂದರೆ ಎಲ್ಲಿಂದ ಹಬ್ಬಿದೆ ಅಂತಲೂ ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಎಲ್ಲಿ ಹಬ್ಬಿತು ಏನು ಅಂತ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಓಕೆ ಗೌತಮ್, ಈಗ ಸಂಗೀತವನ್ನು ಪ್ರೀತಿಸ್ತಕ್ಕಂಥದ್ದು, ಸಂಗೀತದ ಸಾಧನೆ ಮಾಡ್ತಕ್ಕಂಥದ್ದು ಅದು ಒಂದು ಕಡೆ ಇರ್ತಕ್ಕಂಥ ವಿಚಾರ. ಸೊ ನಾವು ಬೆಳೀತಾ ಇದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದ್ದಂತಹ ಸಂದರ್ಭದಲ್ಲೇ ಇಂಥ ಅಪಪ್ರಚಾರಗಳು ಬಂದಾಗ, ಈಗ ನೀವು ಎಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ಕೊಂಡು ನಿಮ್ಮ ಕಿವಿಗೆ ಅಯ್ಯೋ ನಾನು ಬದುಕಿಲ್ವಂತೆ ಸತ್ತಿದ್ದೀನಂತೆ ಅಂತಕ್ಕಂಥ ಸುದ್ದಿ ಎಲ್ಲ ಕಡೆ ಹಬ್ತಾ ಇದೆ ಅಂದಾಗ ಆ ಒಂದು ಪುಟ್ಟ ಮನಸ್ಸಿಗೆ ಏನು ಅನ್ನಿಸುತ್ತೆ, ಏನು ಅನ್ನಿಸ್ತು ನಿಮ್ಗೆ? ಆ ಸಂದರ್ಭ ಬೇಜಾರಾಯಿತು. ಯಾಕೆ ಈ ಥರ ಎಂಕರೇಜ್ ಮಾಡ್ತಾ ಇಲ್ಲ ಯಾರೂ, ಯಾಕೆ ಈ ಥರ ಅವ್ರನ್ನ ಎಂಕರೇಜ್ ಮಾಡೋದು ಬೇಡ, ಡಿಸ್ಕರೇಜ್ ಮಾಡೋದಂತೂ ಬೇಡ. ಯಾಕಂದರೆ ಬೆಳೀತಾ ಇರಬೇಕಾದ್ರೆ ಏನಾದರೂ ಒಂದು ಏನಂತೀರ ಎಂಕರೇಜ್ ಮಾಡ್ಬೇಕು. ಯಾರಾದರೂ ಬೆಳೀತಾರೆ ಅಂದರೆ ಅದಕ್ಕೆ ಸುಮ್ಮನೆ ಯಾಕೆ ಈ ಥರ ಎಲ್ಲ ಬೇಜಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಬಂದು ಹೇಳಿದಾಗ ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಇಲ್ಲ ಬದುಕಿದ್ದೀನಲ್ಲ ಸತ್ತೋಗಿದ್ಯಂತೆ ಅಂತ ಅವಳು ಬೇಜಾರು ಮಾಡ್ಕೋಬೇಡ ಅಂತ ಬಂದು ಕೇಳಿದ್ಲು. ಸೊ ಹಾಗಾಗಿ ಬೇಜಾರು ಆಗೇ ಆಗುತ್ತೆ. ಖಂಡಿತ ಗೌತಮಿ. ಒಟ್ಟಾರೆ ವೀಕ್ಷಕರೇ, ಸಂಗೀತ ಸಾಧನೆಯ ಹಾದಿ ಅಂತಕ್ಕಂಥದ್ದು ಅದು ದುರ್ಗಮವಾದ ಹಾದಿ, ಕಠಿಣವಾದ ಹಾದಿ. ಕಠಿಣ ಸಾಧನೆಯಿಂದ ಮಾತ್ರ ಸಂಗೀತ ಸರಸ್ವತಿನ ಒಲಿಸ್ಕೊಳ್ತಕ್ಕಂಥದ್ದು ಸಾಧ್ಯ. ಆದರೆ ಇವ್ರು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಒಂದೇ ವಿಚಾರ ಏನಂದರೆ, ನಮಗೆ ಎನ್ಕರೇಜ್ಮೆಂಟ್ ಕೊಡ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇರಲಿ, ಆದರೆ ನಮಗೆ ಡಿಸ್ಕರೇಜ್ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ಯಾಕೆ ಈ ರೀತಿ ಅಡ್ಡಗಾಲು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ರೀತಿ ಯೋಚನೆ ಮಾಡಬೇಕಾದಂತಹ ವಿಚಾರ. ಇವರಿಬ್ಬರ ಬಗ್ಗೆ ಮತ್ತಷ್ಟು ಮಾತಾಡೋಣ ಇವ್ರ ಜೊತೆಯಲ್ಲಿ. ಅದಕ್ಕೂ ಮುದ್ದ ಒಂದು ಚಿಕ್ಕ ಬ್ರೇಕ್. ಜಯ ಜನಾರ್ದನ ಕೃಷ್ಣ ರಾಧಿಕಾ